ನಮಸ್ತೆ ನ್ಯೂಸ್ ಕರ್ನಾಟಕ 1 ಈ ದಿನದ ಕೊರಟಗೆರೆ ನ್ಯೂಸ್. ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ 1 ರಲ್ಲಿ. ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ವಿಎಸ್ಎಸ್ಎನ್ನ ನೂತನ ಅಧ್ಯಕ್ಷ ವಿನಯ್ ಕುಮಾರ್ ಮಾತನಾಡಿ, ಈ ಹಿಂದೆ ಇದ್ದ ಅಧ್ಯಕ್ಷರು ರಾಜೀನಾಮೆ ನೀಡಿದ ನಂತರ ವಿಎಸ್ಎಸ್ಎನ್ನ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಎಲ್ಲ ಸದಸ್ಯರ ಒಮ್ಮತದಿಂದ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ನನ್ನ ಧನ್ಯವಾದಗಳು. ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವರಾದಂತಹ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಮಾಡ್ತೇನೆ ಅಂತ ಹೇಳಿ ತಿಳಿಸಿದ್ದಾರೆ. ನ್ಯೂಸ್ ಕರ್ನಾಟಕ ಸ್ವೀಕರಣೆ ಅವಧಿಯಲ್ಲಿ ವಿನಯ್ ಕುಮಾರ್ ಕೆಎಸ್ ಸನ್ನಾಫ್ ಸಿದ್ದಲಿಂಗಯ್ಯ ಒಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ವಿನಯ್ ಕುಮಾರ್ ಕೆಎಸ್ ಸನ್ನಾಫ್ ಸಿದ್ದಲಿಂಗಯ್ಯರವರು ಮುಂದಿನ ಬಾಕಿ ಉಳಿದ ಅವಧಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ರಿಟರ್ನಿಂಗ್ ಅಧಿಕಾರಿಯಾದ ನಾನು ಘೋಷಿಸಿರುತ್ತೇನೆ. ಕೃಷಿ ಪತ್ತಿನ ಸಹಕಾರ ಸಂಘದ ಹೊಸ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಸಂಘದಲ್ಲಿ ಸದ್ಯದಲ್ಲಿ ಈಗ 4 ಕೋಟಿವರೆಗೂ ಕೆಸಿಸಿ ಸಾಲನ್ನು ನೀಡಿದ್ದಾರೆ. ಈಗ 700 ಜನ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಿಲುವಿಕೆ ಪೂರ್ತಿ ಕೆ.ಎನ್. ರಾಜಣ್ಣ ಹಾಗೂ ಗೃಹ ಸಚಿವರ ಇದರ ಮಾರ್ಗದರ್ಶನದಲ್ಲಿ ಉಳಿದಿರೋಕ್ಕೆಲ್ಲ ಸಹಕಾರ ಸಂಘದಿಂದ ಸಾಲ ಕೊಡಲು ಎಲ್ಲ ಪ್ರಯತ್ನ ಮಾಡಿ ವಿನಯ್ ಕುಮಾರ್ ಅವರು ಮಾಡ್ತಾರೆ ಅಂತೇಳಿ ಕೊರಟಗೆರೆ ಕಸಬಾ ವಿಎಸ್ಎಸ್ಎನ್ನ ಒಂದು ಅಧ್ಯಕ್ಷರ ಚುನಾವಣೆಯಾಗಿದೆ. ಅಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲ ನಮ್ಮ ನಿರ್ದೇಶಕರು ಈ ಬಾರಿ ವಿನಯ್ ಕುಮಾರ್ ಅವ್ರನ್ನ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈಗಾಗಲೇ ವಿನಯ್ ಕುಮಾರ್ ಅವರು ಏನು ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿದ್ದರು ನೆಟ್ ಬಾಲಲ್ಲಿ, ಅದೇ ರೀತಿ ಕೊರಟಗೆರೆ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾಗಿದ್ದರು, ಒಂದು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಮರ್ಥವಾಗಿ ನಿರ್ವಹಿಸಿದ್ರು. ಈ ಬಾರಿ ಯುವಕರಿಗೆ ನಾವು ಒಂದು ಸ್ಥಾನವನ್ನು ಕೊಟ್ಟು ಈಗ ಒಂದು ಕಸಬಾ ಸೊಸೈಟಿನ ಮುನ್ನಡೆಸೋಣ ಅಂತ ನಾವು ಎಲ್ಲ ನಿರ್ದೇಶಕರು ಒಟ್ಟಾಗಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಈಗಾಗಲೇ ಈ ಒಂದು ಸೊಸೈಟಿ ಅರ್ಧಕ್ಕೆ ನಿಂತೋಗಿತ್ತು, ಮಧ್ಯದಲ್ಲಿ ಮುಳುಗೋಗುವಂಥ ಸೊಸೈಟಿನ ನಮ್ಮ ಸಹಕಾರ ಸಚಿವರಾದಂಥ ಕೆ.ಎನ್. ರಾಜಣ್ಣ ಅವರು ಮತ್ತೆ ಮೇಲೆತ್ತಿ ಎಲ್ಲ ರೈತರಿಗೂ ಒಳ್ಳೆಯದಾದಂತೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅನುದಾನ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಸೊಸೈಟಿನ ನಾವು ಹೆಚ್ಚಾಗಿ ವಿನಯ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಸ್ತೀವಿ. ಇಡೀ ಕೊರಟಗೆರೆ ತಾಲೂಕಿಗೆ ಅತ್ಯಂತ ದೊಡ್ಡ ಸೊಸೈಟಿ ಇದು. ಕೊರಟಗೆರೆ ಟೌನು, ಹೂಲಿಕುಂಟೆ, ಹಂಚಿಹಳ್ಳಿ ಹಾಗೂ ನೀಲಗೊಂಡಿನ ಕೆಲವು ಗ್ರಾಮಗಳು ಸೇರಿ ಅತಿ ದೊಡ್ಡ ಸೊಸೈಟಿಯಾದ ಇಲ್ಲಿ ಅನೇಕ ಅನುದಾನಗಳನ್ನ ಮಾನ್ಯ ವಿನಯ್ ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ನಿರ್ದೇಶಕರು ಸೇರಿ ತರೋಂಥ ಕೆಲಸ ಮಾಡ್ತೀವಿ. ಒಂದು ರೈತರಿಗೆ ರೈತರ ಕಷ್ಟಗಳಿಗಾಗ್ಬೋದು, ರೈತರ ಬೆಳೆ ಸಾಲಗಳಿಗಾಗ್ಬೋದು, ಎಲ್ಲವನ್ನೂ ಸಹ ಈ ಒಂದು ಸೊಸೈಟಿ ಒಂದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡುತ್ತೆ ಅಂತ ಈ ಮೂಲಕ ಹೇಳ್ತಾರೆ. ಕೊರಟಗೆರೆ ಕಸಬಾ ಪ್ಲಸ್ ಟೌನ್ ಸೇರಿ ಇವತ್ತು ಅಧ್ಯಕ್ಷರ ಚುನಾವಣೆ ಇತ್ತು. ನಮ್ಮ ರಾಜಣ್ಣವರು ರಾಜೀನಾಮೆ ತೆರವಿನಿಂದ ಇವತ್ತು ಕಸಬಾ ಸೊಸೈಟಿದು ಅಧ್ಯಕ್ಷ ಚುನಾವಣೆ ಇತ್ತು. ಇವತ್ತು ನನಗೆಲ್ಲ ನಮ್ಮ ಸೊಸೈಟಿಯ ಎಲ್ಲ ಸಂಘದ ಸದಸ್ಯರು ಸೇರಿ ಇವತ್ತು ಅವಿರೋಧವಾಗಿ ನನ್ನೊಬ್ಬನೇ ಆಯ್ಕೆ ಮಾಡಿ ಇವತ್ತು ನಿಲ್ಲಿಸಿ ಅಧ್ಯಕ್ಷ ಸ್ಥಾನ ಮಾಡಿಕೊಟ್ಟವ್ರೆ. ಇದು ನಮ್ಮ ಜಿಲ್ಲೆಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಸಹಕಾರ ಮತ್ತು ಮಂತ್ರಿಗಳಾದ ಕೆ.ಎನ್. ರಾಜಣ್ಣ ಅವರು, ರಾಜೇಂದ್ರ ಅವರು ನಮಗೆಲ್ಲ ಸಹಕಾರ ಕೊಟ್ಟು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಉನ್ನತ ಮಟ್ಟಕ್ಕೆ ತಾಲೂಕಿಗೆ ಅಂತ ಹೇಳಿ ನಾವೆಲ್ಲ ಸಹಕಾರದಿಂದ ರಾಜಣ್ಣವರಾಗಲಿ, ಪರಮೇಶ್ ಸಾಹೇಬರಾಗಲಿ, ನಮ್ಮ ಕಸಬಾ ಸೊಸೈಟಿ ಇವತ್ತು ಟೌನು ನಿಯರ್ ಎಸ್ಟ್ ಇರೋದ್ರಿಂದ ಒಂದು ಅಭಿವೃದ್ಧಿ ಮಾಡಬೇಕು. ನಾವೆಲ್ಲ ಹೋಗಿ ಸರ್ಕಾರ ಕೇಳ್ತೀವಿ. ರಾಜಣ್ಣ ನಮ್ಮ ಕಸಬಾ ಸೊಸೈಟಿನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಇನ್ನೂ ಹೆಚ್ಚಿನ ಸಾಲ, ಈಗಾಗಲೇ ನಾವು ಸುಮಾರು ಒಂದು 4.5 ಕೋಟಿ ಸಾಲ ಕೊಟ್ಟಿದ್ದೀವಿ ನಮ್ಮ ಸೊಸೈಟಿನ. ಇನ್ನೂ ಹೋಗಿ ನಾವು ಕೇಳಿ ಬಡವರ ಪರವಾಗಿ ಕೆಲಸ ಮಾಡ್ತೀವಿ, ನಮ್ಮ ಸೊಸೈಟಿಗೆ ಇನ್ನೂ ಒಳ್ಳೆ ಹೆಸರು ತರ್ತೀವಿ ಅಂತೇಳಿ ನಾನೆಲ್ಲ ಆಯಿಸ್ತೀನಿ. ನಮ್ಮ ರಾಜಣ್ಣವರು ಮತ್ತು ಪರಮೇಶ್ ಸಾಹೇಬರು ಸೇರಿ ನಮಗೊಂದು ಅನುದಾನ ಮಾಡಿಕೊಟ್ಟು ನಮ್ಗೊಂದು ಒಳ್ಳೆ ಕಸಬಾದ ಒಂದು ಬಿಲ್ಡಿಂಗ್ ಮಾಡೋಣ ಅನ್ನೋದು ನಮ್ಮ ಆಸೆ ಎಲ್ಲ ಇದೆ. ನಮ್ಮ ಡೈರೆಕ್ಟರ್ಗಳೆಲ್ಲ ಸೇರಿ ಮಾಡಿದ್ದೀವಿ. ಇದು ದೊಡ್ಡ ಸೊಸೈಟಿ ಆಗಿರೋದ್ರಿಂದ ನಾವೆಲ್ಲ ಸಹಕಾರ ಕೊಡ್ತೇವೆ ಅಂತೇಳಿ ನಮ್ಗೆ ನಂಬಿಕೆ ಇದೆ. ರಾಜಣ್ಣವರು ಮತ್ತು ಪರಮೇಶ್ ಸಾಹೇಬರು ಮಾಡಿ ಮುಂದೆ ಹೋಗುವಂಥ ರೈತರ ಪರವಾಗಿ ಮತ್ತು ನಮ್ಮ ಎಲ್ಲ ರೈತರ ಪರವಾಗಿ ಕೆಲಸ ಮಾಡಿ ಇನ್ನೂ ಸಾಲ ತಂದು ಒದಗಿಸ್ಕೊಡ್ತೀವಿ ಅಂತೇಳಿ ನಾನು ಮಾಡ್ತೀನಿ. ಎಲ್ಲ ಸಹಕಾರ ಕೊಟ್ಟಂಥ ಸದಸ್ಯರು, ನಮ್ಮ ಸ್ನೇಹಿತರು ಎಲ್ಲ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಆಮೇಲೆ
ಅಧಿಕಾರಿ ವರ್ಗದವರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರವನ್ನು ಮಾಡ್ತೀನಿ. ನ್ಯೂಸ್ ಕರ್ನಾಟಕ 1 ವರದಿ, ಕೊರಟಗೆರೆ ತಾಲೂಕು, ಹೊಸಕೋಟೆ, ಮುತ್ತುರಾಜ್.